ಎಲ್ಲರಿಗೂ ಐಡಿಯಾಸ್ ಫೋರಂಗೆ ಸ್ವಾಗತ. ನಾನು ನಿಮ್ಮ ನವೀನ TR. ಕರ್ನಾಟಕದಲ್ಲಿಯೇ ಪ್ರಥಮ ಬಾರಿಗೆ ಸಮಗ್ರವಾಗಿ ಭಾರತ ಮತ್ತು ಕರ್ನಾಟಕದ ಇತಿಹಾಸವನ್ನ ಚರ್ಚೆ ಮಾಡುವಂತಹ ಕೆಲಸ ಐಡಿಯಾಸ್ ಫೋರಂ ವತಿಯಿಂದ ಆಗ್ತಾ ಇದೆ. ಈ ಒಂದು ಸರಣಿಯಲ್ಲಿ ನಾನು ಮಾಡುತ್ತಿರುವಂತಹದ್ದು 229ನೇ ವಿಡಿಯೋ. ಯಾರು ಕಳೆದ ವಿಡಿಯೋಗಳನ್ನು ನೋಡಿಲ್ಲ, ಸಪರೇಟ್ ಪ್ಲೇಲಿಸ್ಟ್ ಇದೆ, ನೀವು ನೋಡ್ಕೊಳ್ತಾ ಬರ್ಬೋದಾಗತ್ತೆ. ಐಡಿಯಾಸ್ ಫೋರಂ ಅಲ್ಲಿ ಹಲವಾರು ಕೋರ್ಸ್ಗಳು ಲಭ್ಯವಿವೆ. ಒಂದ್ಸಲ ಪ್ಲೇಲಿಸ್ಟ್ ಹೋಗ್ಬಿಟ್ಟು ನೀವು ಚೆಕ್ ಮಾಡಬಹುದು ಯಾವ್ಯಾವ ಕೋರ್ಸ್ ಲಭ್ಯವಿದೆ ಅಂತೇಳಿ. ಕಳೆದ ತರಗತಿಯಲ್ಲಿ ಔರಂಗಜೇಬನ ನಂತರದ ಭಾರತಕ್ಕೆ ಸಂಬಂಧಪಟ್ಟಂತೆ ಚರ್ಚೆ ಮಾಡ್ತಾ ಬಂದಿದ್ದೆ ಮತ್ತು ಇಂದಿನ ತರಗತಿಗಳಲ್ಲಿ ಕರ್ನಾಟಕದ ಇತಿಹಾಸವನ್ನ ಎಸ್ಪೆಷಲಿ ಚರ್ಚೆ ಮಾಡ್ತಾ ಇದ್ದೆ. ಕೆಳದಿ ನಾಯಕರಿಗೆ ಸಂಬಂಧಪಟ್ಟಂತೆ ಚರ್ಚೆ ಆಗಿತ್ತು. ಚೌಟ ವಂಶ, ಉಳ್ಳಾಲದ ರಾಣಿ ಹಬ್ಬಕ್ಕಳಿಗೆ ಸಂಬಂಧಪಟ್ಟಂತೆ ಚರ್ಚೆ ಆಗಿತ್ತು. ಇವತ್ತಿನ ತರಗತಿಯಲ್ಲಿ ರಾಣಿ ಚೆನ್ನಭೈರಾದೇವಿ, ರಾಣಿ ಚೆನ್ನಭೈರಾದೇವಿಗೆ ಸಂಬಂಧಪಟ್ಟಂತೆ ಅಥವಾ ಕರಿಮೆಣಸಿನ ರಾಣಿ ಅಂತ ಕೂಡ ಕರಿತೀವಿ. ಪೆಪ್ಪರ್ ಕ್ವೀನ್ ಆಫ್ ಇಂಡಿಯಾ ಅಥವಾ ಪೆಪ್ಪರ್ ಕ್ವೀನ್ ಆಫ್ ಕರ್ನಾಟಕ, ಕರಿಮೆಣಸಿನ ರಾಣಿ ಅಂತ ಕೂಡ ಕರಿತೀವಿ. ಇವರಿಗೆ ಸಂಬಂಧಪಟ್ಟಂತೆ ಹಲವಾರು ಪ್ರಶ್ನೆಗಳು ಎಕ್ಸಾಮ್ಸ್ ಅಲ್ಲಿ ಬಂದಿದೆ. ಅದರಿಂದ ಸ್ವಲ್ಪ ಶಾರ್ಟ್ ಅಂಡ್ ಸ್ವೀಟ್ ಆಗಿ ಈ ಚಾಪ್ಟರ್ನ ನಾವು ಚರ್ಚೆ ಮಾಡ್ಕೊಳ್ತಾ ಹೋಗೋಣ. ಅಧ್ಯಾಯ 66, ಚೆನ್ನಭೈರಾದೇವಿ, ರಾಣಿ ಅಥವಾ ರಾಣಿ ಚೆನ್ನಭೈರಾದೇವಿ ಅಂತೇಳಿ. ಇವರಿಗೆ ಇನ್ನೊಂದು ಹೆಸರು ಯೂಶಲಿ ನಮಗೆ ಫೇಮಸ್ ಆಗಿರುವಂತಹದ್ದು ಕರಿಮೆಣಸಿನ ರಾಣಿ ಅಂತೇಳಿ. ಚೆನ್ನಭೈರಾದೇವಿಯನ್ನ ಕರಿಮೆಣಸಿನ ರಾಣಿ ಅಂತ ಕರೆಯಲಾಗುತ್ತೆ. ಯಾಕೆ ಅಂತ ಐ ವಿಲ್ ಟೆಲ್ ಯು. ಚೆನ್ನಭೈರಾದೇವಿ ಬಹಳ ವೀರತ್ವವನ್ನ ತೋರಿದವಳು. ಅವತ್ತಿನ ಕಾಲದಲ್ಲಿ ಪೋರ್ಚುಗೀಸರ ವಿರುದ್ಧವಾಗಿ ಹೋರಾಟವನ್ನ ಮಾಡಿದವಳು ಕೂಡ ಹೌದು. ಈ ಒಂದು ಚೆನ್ನಭೈರಾದೇವಿ ಉತ್ತರ ಕನ್ನಡದ ಗೇರುಸೊಪ್ಪಯಿಂದ ಆಳ್ವಿಕೆಯನ್ನ ಮಾಡಿದವರು. ಬಹುಮುಖ್ಯವಾಗಿ ಸರಿಸುಮಾರು 54 ವರ್ಷಗಳ ಕಾಲ ಗೇರುಸೊಪ್ಪಯಿಂದ ಆಳ್ವಿಕೆಯನ್ನ ಮಾಡಿದ್ರು. ಇವರು ಮೊದಲು ವಿಜಯನಗರದ ಸಾಳುವ ಡೈನಸ್ಟಿಯ ಸಾಮಂತರಾಗಿ ಆಳ್ವಿಕೆಯನ್ನ ಮಾಡ್ತಾ ಇದ್ರು. ಮಹಾಮಂಡಲೇಶ್ವರ ಲೈಕ್ ಡಿಸೆಂಟ್ರಲೈಸೇಷನ್, ವಿಕೇಂದ್ರೀಕರಣದ ಮುಖಾಂತರವಾಗಿ ಸಾಳುವ ಡೈನಸ್ಟಿಯ ಕೆಳಗಡೆ ಕೆಲಸ ಮಾಡ್ತಾ ಇದ್ರು. ಅದೇ ಸಮಯದಲ್ಲಿ ಇವರ ಒಂದು ಕೈಯಲ್ಲಿ ಹಲವಾರು ಬಂದರುಗಳು ಕಂಟ್ರೋಲ್ ಆಗಿದ್ದು. ಹೊನ್ನಾವರ ಆಗಿರ್ಬೋದು, ಭಟ್ಕಳ ಆಗಿರ್ಬೋದು, ಅಂಕೋಲ, ಬೈಂದೂರು, ಈ ರೀತಿಯಾಗಿ ಹಲವಾರು ಬಂದರುಗಳು ಇವರ ಕಂಟ್ರೋಲ್ ಇದ್ದು. ಈ ಎಲ್ಲಾ ಬಂದರುಗಳು ಕೂಡ ಪೆಪ್ಪರ್ಗೆ, ಮೆಣಸಿಗೆ ಹೆಚ್ಚು ಫೇಮಸ್ ಆಗಿರುವಂತಹ ಬಂದರುಗಳು. ಹಲವಾರು ಇತಿಹಾಸಕಾರರು ಹೇಳುವ ಪ್ರಕಾರ ಇವು ಅತಿ ಹೆಚ್ಚಾಗಿ ಹೊನ್ನಾವರ, ಭಟ್ಕಳ, ಅಂಕೋಲ, ಬೈಂದೂರು ಇನ್ನಿತರ ಹಲವಾರು ಪೋರ್ಟ್ಗಳು ಇವಳ ಕಂಟ್ರೋಲ್ ಅಲ್ಲಿ ಇದ್ವು. ಅದರಿಂದ ಇಲ್ಲಿ ಹೆಚ್ಚು ಮೆಣಸಿಗೆ ಹೆಚ್ಚು ಹೆಸರುವಾಸಿಯಾಗಿತ್ತು. ಅದರಿಂದ ಇವಳಿಗೆ ಕರಿಮೆಣಸಿನ ರಾಣಿ ಅಂತ ಕರೆಯಲಾಗ್ತಂತ ಹಲವಾರು ಇತಿಹಾಸಕಾರರು ಹೇಳಿದ್ರೆ, ಇನ್ನ ಕೆಲವು ಇತಿಹಾಸಕಾರರು ಈ ಹೊನ್ನಾವರ, ಭಟ್ಕಳ, ಅಂಕೋಲ, ಬೈಂದೂರು ಇನ್ನಿತರ ಬಂದರುಗಳು ಕರಿಮೆಣಸಿಗೆ ಫೇಮಸ್ಸು. ಆದರೂ ಕೂಡ ರಾಣಿ ಚೆನ್ನಭೈರಾದೇವಿ ಪೋರ್ಚುಗೀಸರ ವಿರುದ್ಧವಾಗಿ ಈ ಏನು ಪೋರ್ಚುಗೀಸರು ಈ ಪೋರ್ಟ್ಸ್ ಗಳನ್ನ, ಈ ಬಂದರುಗಳನ್ನ ವಶಪಡಿಸ್ಕೊಳ್ಬೇಕು ಅಂತೇಳಿ ಕರಿಮೆಣಸಿನ ರಾಣಿ ಚೆನ್ನಭೈರಾದೇವಿಯ ಮೇಲೆ ಅವರು ಅಟ್ಯಾಕ್ ಗಳನ್ನ ಮಾಡುವಂಥದ್ದು, ಹೊನ್ನಾವರದ ಮೇಲೆ ಅಟ್ಯಾಕ್ ಮಾಡೋ, ಭಟ್ಕಳದ ಮೇಲೆ ಅಟ್ಯಾಕ್ ಮಾಡುವಂಥದ್ದು, ಈ ರೀತಿಯ ಕೆಲಸ ಮಾಡ್ತಾ ಇರ್ತಾರೆ. ಆ ಸಮಯದಲ್ಲಿ ಅವರ ವಿರುದ್ಧವಾಗಿ ಪ್ರತಿರೋಧವನ್ನ ತೋರಿ ಅವರಿಗೆ ತನ್ನ ಶಕ್ತಿಯ ಪ್ರದರ್ಶನವನ್ನು ಮಾಡಿ ಮುಂದೆ ತುಂಬಾ ಅತ್ಯಂತ ಅಚ್ಚುಕಟ್ಟಾಗಿ ಪೋರ್ಚುಗೀಸರ ವಿರುದ್ಧವಾಗಿ ಸ್ಟ್ರಾಟಜಿಕಲಿ ಅವಳು ಡಿಪ್ಲೊಮೆಟಿಕಲಿ ಅವರ ವಿರುದ್ಧವಾಗಿ ಅವಳು ಆ ಸಮಸ್ಯೆಯನ್ನು ಸಾಲ್ವ್ ಮಾಡ್ಲಿಕ್ಕೆ ಪ್ರಾರಂಭ ಮಾಡಿದ್ಲು. ತುಂಬಾ ಅಗ್ರೆಸಿವ್ ಆಗಿದ್ಲು. ಆದ್ರಿಂದ ಅತ್ಯಂತ ಅದ್ಭುತವಾಗಿ ರಾಜತಾಂತ್ರಿಕವಾಗಿ ಡಿಪ್ಲೊಮೆಟಿಕಲಿ ಸಾಲ್ವ್ ಮಾಡಿದ್ಲು. ಆದ್ದರಿಂದ ಪೋರ್ಚುಗೀಸರು ಇವಳ ಡಿಪ್ಲೊಮೆಟಿಕಲ್ ಸ್ಕಿಲ್ಗಳನ್ನ ನೋಡಿ, ಇವಳ ಅಗ್ರೆಸಿವ್ನೆಸ್ ಅನ್ನ ನೋಡಿ ಪೋರ್ಚುಗೀಸರು ಇವಳಿಗೆ ರಾಣಿ ಚೆನ್ನಭೈರಾದೇವಿಗೆ ಪೆಪ್ಪರ್ ಕ್ವೀನ್ ಆಫ್ ಇಂಡಿಯಾ ಅಥವಾ ಪೆಪ್ಪರ್ ಕ್ವೀನ್ ಆಫ್ ಕರ್ನಾಟಕ ಎಂದು ಕರೆದರು ಎಂದು ಹಲವಾರು ಇತಿಹಾಸಕಾರರು ಒಪ್ಪುತ್ತಾರೆ. ಆದ್ರಿಂದ ಏನೇ ಆಗಿರ್ಲಿ, ನಿಮಗೆ ಎಕ್ಸಾಮ್ಸ್ ಅಲ್ಲಿ ಹೆಂಗ್ ಕೇಳ್ಬೋದು, ಹಲವಾರು ಎಕ್ಸಾಮ್ಸ್ ಅಲ್ಲಿ ಕೇಳಿದ್ದಾರೆ. ಈ ಕೆಳಗಿನ ಯಾವ ಯಾರನ್ನ ಕರಿಮೆಣಸಿನ ರಾಣಿ ಅಂತ ಕರೆಯಲಾಗುತ್ತದೆ ಅಂತ ಕೇಳಿದ್ರೆ ದಟ್ ಈಸ್ ಚೆನ್ನಭೈರಾದೇವಿ. ಚೆನ್ನಭೈರಾದೇವಿ ಎಲ್ಲಿಂದ ಆಳ್ವಿಕೆ ಮಾಡಿದ್ಲು? ಗೇರುಸೊಪ್ಪ, ಉತ್ತರ ಕನ್ನಡ ಜಿಲ್ಲೆಯ ಗೇರುಸೊಪ್ಪದಿಂದ ಆಳ್ವಿಕೆಯನ್ನ ಮಾಡಿದ್ಲು. ಸರಿಸುಮಾರು 54 ವರ್ಷಗಳ ಕಾಲ. ನೋಡ್ರಿ, ಯಾವ ಮಹಿಳೆಯೂ ಕೂಡ ಇಷ್ಟೊಂದು ಸುದೀರ್ಘ ಅವಧಿಯ ಕಾಲ ಆಳ್ವಿಕೆಯನ್ನ ಮಾಡಿಲ್ಲ ಒಂದು ಪ್ರದೇಶವನ್ನ.
ಆದ್ದರಿಂದ ಎಕ್ಸಾಮ್ಸ್ ಅಲ್ಲೂ ಕೇಳ್ಬೋದು, ಈ ಕೆಳಗಿನ ಯಾವ ರಾಣಿಯು ಯಾವ ಯಾವ ಪ್ರದೇಶ ಅಥವಾ ಯಾವ ರಾಣಿಯು ಸುದೀರ್ಘ ಆಳ್ವಿಕೆಯನ್ನ ಮಾಡಿದ್ಲು, ಮಹಿಳಾ ಆಡಳಿತಗಾರ್ತಿಯ ಸುದೀರ್ಘ ಆಳ್ವಿಕೆ ಯಾರ ಕಾಲದಿತ್ತು ಅಂತ ಕೇಳಿದಾಗ ದಟ್ ಈಸ್ ಚೆನ್ನಭೈರಾದೇವಿ. ಸರಿಸುಮಾರು 54 ವರ್ಷಗಳ ಕಾಲ ಉತ್ತರ ಕನ್ನಡದ ಗೇರುಸೊಪ್ಪೆಯಿಂದ ಆಳ್ವಿಕೆಯನ್ನ ಮಾಡಿದರು ಅಂತ ನಾವಿಲ್ಲಿ ಚರ್ಚೆ ಮಾಡಬಹುದಾಗತ್ತೆ. 1550ರ ಹರ್ಲಿ ಟೈಮಲ್ಲಿ ಚೆನ್ನಭೈರಾದೇವಿ ವಿಜಯನಗರದ ಸಾಳುವ ಡೈನೆಸ್ಟಿಗೆ ಸೇರಿದಂತಹ ಒಬ್ಬಳು ರಾಣಿಯಾಗಿದ್ಲು. ಉತ್ತರ ಕನ್ನಡದ ಗೇರುಸೊಪ್ಪೆಯಿಂದ ಆಳ್ವಿಕೆಯನ್ನ ಮಾಡ್ತಾ ಇದ್ಲು. ಒಬ್ಬಳು ಡಿಸೆಂಟ್ರಲೈಸೇಷನ್ ಮುಖಾಂತರವಾಗಿ, ಅಂದ್ರೆ ಮೇನ್ ರಾಜರವರು ಅವರಿಗೆ ಕಪ್ಪಕಾಣಿಕೆಗಳನ್ನು ಕೊಟ್ಟು ಆಳ್ವಿಕೆಯನ್ನ ಮಾಡ್ತಾ ಇದ್ಲು. ಕರ್ನಾಟಕದ ಕರಿಮೆಣಸಿನ ರಾಣಿ ಎಂದು ಪ್ರಸಿದ್ಧ, ಅಥವಾ ಭಾರತದ ಪೆಪ್ಪರ್ ರಾಣಿ ಎಂದು ಕೂಡ ಕರಿತೀವಿ ನೋಡಿ. ಕರ್ನಾಟಕದ ಪೆಪ್ಪರ್ ರಾಣಿ ಎಂದು ಕೂಡ ಇವರೇ, ಮತ್ತು ಭಾರತದ ಪೆಪ್ಪರ್ ರಾಣಿ ಎಂದು ಕೂಡ ಇವರೇ. ದ ಪೆಪ್ಪರ್ ಕ್ವೀನ್ ಆಫ್ ಇಂಡಿಯಾ ಅಂದ್ರೂ ಕೂಡ ಇವರೇ, ದ ಪೆಪ್ಪರ್ ಕ್ವೀನ್ ಆಫ್ ಕರ್ನಾಟಕ ಅಂದ್ರೂ ಕೂಡ ಇವರೇ. ಕನ್ಫ್ಯೂಷನ್ ಆಗ್ಬಾರ್ದು. ಚೆನ್ನಭೈರಾದೇವಿಯ ಆಳ್ವಿಕೆಗೆ ಸಂಬಂಧಪಟ್ಟಿದೆ ಸ್ವಲ್ಪ ನಿಮ್ಗೆ ಹೇಳ್ಬಿಡ್ತೀನಿ. ಇದ್ರ ಬಗ್ಗೆ ಜಾಸ್ತಿ ಎಕ್ಸಾಮ್ಸ್ ಅಲ್ಲಿ ಕೇಳೋದಿಲ್ಲ, ಕೇಳೋದು ಇಷ್ಟೇ, ಯೂಶಲಿ ಇಷ್ಟೇ ಕೇಳೋದು. ಏನು ಇಲ್ಲಿ ಈ ಪೇಜಲ್ಲಿ ಹೆಂಗ್ ಕೊಟ್ಟಿದ್ದೀನಿ ಯೂಶಲಿ ಇಷ್ಟೇ ಕೇಳ್ತಾರೆ. ಬಟ್ ಸ್ವಲ್ಪ ಎಕ್ಸಾಮಿನರ್ಗೆ ಸ್ವಲ್ಪ ತಲೆ ಕೆಟ್ಟು ಅಥವಾ ಚೆನ್ನಭೈರಾದೇವಿಯ ಫ್ಯಾನ್ಸ್ ಏನಾದ್ರು ಆಗಿದ್ರೆ ಎಕ್ಸಾಮಿನರ್ಸು ಸ್ವಲ್ಪ ಡಿಟೇಲ್ಡ್ ಆಗಿ ಹೋಗ್ಬೋದು. ಆದ್ರಿಂದ ಸ್ವಲ್ಪ ಹೆಚ್ಚು ನೋಡ್ಬಿಡೋಣ. ಮತ್ತೆ ಹೇಗೂ ಓದ್ತಾ ಇದ್ದೀವಿ ಚಾಪ್ಟರ್ನ, ಸ್ವಲ್ಪ ಹೆಚ್ಚಾಗಿ ನೋಡ್ಕೊಂಡ್ಬಿಟ್ರೆ ಈ ಚಾಪ್ಟರ್ ಬಗ್ಗೆ ಮತ್ತೆ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ, ಯಾವ ಬುಕ್ ಅನ್ನು ಕೂಡ ಚರ್ಚೆ ಮಾಡೋ ಅವಶ್ಯಕತೆ ಇಲ್ಲ. ಅದರಿಂದ ಸ್ವಲ್ಪ ನೋಡ್ಕೊಂಬೋಣ. ಚೆನ್ನಭೈರಾದೇವಿ 54 ವರ್ಷಗಳ ಕಾಲ ಭಾರತದ ಪೆಪ್ಪರಣಿಯಾಗಿ ಆಳ್ವಿಕೆಯನ್ನ ಮಾಡಿದ್ಲು. ರಾಣಿ ಚೆನ್ನಭೈರಾದೇವಿ ಗೇರುಸೊಪ್ಪದ ರಾಣಿ 54 ವರ್ಷಗಳ ಕಾಲ, ಅಂದ್ರೆ ಯಾವುದೇ ಭಾರತೀಯ ಮಹಿಳೆ ಇಷ್ಟು ಸುದೀರ್ಘ ಅವಧಿಯ ಕಾಲ ಆಳ್ವಿಕೆಯನ್ನ ಮಾಡಿಲ್ಲ. ಅದರಿಂದ ದ ಲಾಂಗೆಸ್ಟ್ ರೈನ್ ಬೈ ಎನಿ ಇಂಡಿಯನ್ ವುಮೆನ್ ರೂಲರ್ ಅಂತ ಕೇಳಿದಾಗ ಅದು ರಾಣಿ ಚೆನ್ನಭೈರಾದೇವಿ. 54 ವರ್ಷಗಳ ಕಾಲ ಇವಳು ಗೇರುಸೊಪ್ಪದ ರಾಣಿಯಾಗಿ ಆಳ್ವಿಕೆಯನ್ನ ಮಾಡ್ತಾಳೆ. ಇವಳ ಪ್ರದೇಶ ಎಷ್ಟಿತ್ತು ಅಂತ ನೋಡಿದಾಗ, ಈ ಗೇರುಸೊಪ್ಪು ಏನಿದೆಯಪ್ಪ ಅಂತ ಕೇಳಿದಾಗ ಶರಾವತಿ ನದಿಯ ದಂಡೆಯ ಮೇಲಿದೆ ಉತ್ತರ ಕನ್ನಡ ಜಿಲ್ಲೆಯಲ್ಲಿ. ಈ ಒಂದು ಪ್ರದೇಶ ವಿಜಯನಗರದ ರಾಜರ ಅಂಡರಲ್ಲಿ ಇತ್ತು. ಅಲ್ಲಿ ಇವಳು ಕೂಡ ಅದರ ಅಂಡರಲ್ಲಿ ರಾಣಿಯಾಗಿ ಕೆಲಸ ಮಾಡ್ತಾ ಇದ್ಲು. ಈ ಪ್ರದೇಶವನ್ನು ಆಳ್ವಿಕೆ ಮಾಡ್ತಾ ಇದ್ಲು. ಇನ್ ದ ಡಿಸೆಂಟ್ರಲೈಸ್ಡ್ ವಿಜಯನಗರ ಎಂಪೈರ್, ಏನು ವಿಕೇಂದ್ರೀಕೃತ ವಿಜಯನಗರ ಸಾಮ್ರಾಜ್ಯದಲ್ಲಿ ವಿವಿಧ ಪ್ರದೇಶಗಳನ್ನ ಮಹಾಮಂಡಲೇಶ್ವರಗಳು ಅಂತ ಆಳ್ವಿಕೆ ಮಾಡ್ತಾರೆ. ಸಣ್ಣ ಸಣ್ಣ ಲೋಕಲ್ ರಾಜರುಗಳು ಆಳ್ವಿಕೆ ಮಾಡ್ತಿದ್ರು. ಅವರೆಲ್ಲರೂ ಕೂಡ ರಾಣಿಗೆ ಕಪ್ಪ ಕಾಣಿಕೆಗಳನ್ನ ಕೊಟ್ಬಿಟ್ಟು ಆ ಪ್ರದೇಶಗಳನ್ನ ಆಳ್ವಿಕೆ ಮಾಡ್ತಾ ಇದ್ರು. ಈ ರೀತಿ ಇಲ್ಲೂ ಕೂಡ ಅದಾಗಿದ್ದು ವಿಜಯನಗರ ಅಂಡರಲ್ಲೇ ಇದ್ದಿದ್ದು. ಇದು ಕೂಡ ಇವರು ಕಪ್ಪ ಕಾಣಿಕೆಗಳನ್ನ ಕೊಟ್ಟು ಅವರಿಗೆ ಸ್ವಲ್ಪ ಟ್ಯಾಕ್ಸ್ ಗಳನ್ನ ಕೊಟ್ಟು ಆಳ್ವಿಕೆಯನ್ನ ಮಾಡ್ತಾ ಇದ್ರು. ವಿಜಯನಗರ ರಾಜರಿಗೆ ಏನಾದ್ರು ಆರ್ಮಿ ಏನಾದ್ರು ಬೇಕಿದ್ರು ಕೂಡ ಇವರ ಸಣ್ಣ ಆರ್ಮಿನ ಕೂಡ ಕಳಿಸ್ತಾ ಇದ್ರು. ಆ ರೀತಿಯಾಗಿ ಅಂದ್ರೆ ವಿಜಯನಗರ ಕೆಳಗಡೆ ಸಾಮಂತರಾಗಿ ಕೆಲಸ ಮಾಡ್ತಿದ್ದವ್ರು ಇವರು. ಈ ರೀತಿಯಾಗಿ ಆಳ್ವಿಕೆಯನ್ನು ಮಾಡ್ತಾ ಇದ್ರು. 1550ರ ದಶಕದ ಆರಂಭದ ವೇಳೆಗೆ ಸಾಳುವ ರಾಜವಂಶಕ್ಕೆ ಸೇರಿದಂತಹ ಚೆನ್ನಭೈರಾದೇವಿ ರಾಣಿ ಆಗ್ತಾಳೆ. ಹಲವಾರು ಶಾಸನಗಳು ಹೇಳೋ ಪ್ರಕಾರ ಅವಳ ರಾಜ್ಯ ಎಷ್ಟಿತ್ತಪ್ಪ ಅಂತ ಕೇಳಿದ್ರೆ ನೋಡ್ರಿ, ಅವಳ ಶಾಸನಗಳು ಹೇಳೋ ಪ್ರಕಾರ ಅವಳ ರಾಜ್ಯ ಗೋವಾದ ದಕ್ಷಿಣದಿಂದ ಉತ್ತರ ಕನ್ನಡ, ದಕ್ಷಿಣ ಕನ್ನಡ ಮತ್ತು ಮಲಬಾರ್ ವರೆಗೂ ಕೂಡ ಕೆಲವು ಟೈಮಲ್ಲಿ ವಿಸ್ತರಿಸಿದಂತೆ ಇವಳ ಒಂದು ಪ್ರದೇಶ. ಈ ಪ್ರದೇಶವು ನೋಡಿ ಹಲವಾರು ಬಂದರುಗಳಿಗೆ ಹೆಸರುವಾಸಿಯಾಗಿತ್ತು. ಭಟ್ಕಳ, ಹೊನ್ನಾವರ, ಮಿರ್ಜನ್ನು, ಅಂಕೋಲ, ಬೈಂದೂರು ನಂತಹ ಹಲವಾರು ಬಂದರುಗಳು ಇವರ ಕಂಟ್ರೋಲ್ ಇದ್ವು. ಇವೆಲ್ಲ ಬಂದರು ಕೂಡ ಮೆಣಸಿಗೆ ಹೆಚ್ಚು ಹೆಸರುವಾಸಿಯಾಗಿತ್ತು. ರಫ್ತನ್ನು ಕೂಡ ಮಾಡಲಾಗ್ತಾ ಇತ್ತು ಅತಿ ಹೆಚ್ಚಾಗಿ ಈ ಬಂದರುಗಳಿಂದ. ಕ್ಲಿಯರ್. ಚೆನ್ನಭೈರಾದೇವಿ ನೆರೆಯ ಪ್ರತಿಸ್ಪರ್ಧಿ ಸಾಮ್ರಾಜ್ಯಗಳು ಮತ್ತು ಪೋರ್ಚುಗೀಸರೊಂದಿಗೆ ಮುಖಾಮುಖಿ ಆದರು. ಹಲವಾರು ಜೊತೆ ಹೋರಾಟವನ್ನ ಮಾಡ್ತಾಳೆ ತನ್ನ ಅಸ್ತಿತ್ವವನ್ನು ಉಳಿಸ್ಕೊಳ್ಳಿಕ್ಕೆ, ತಮ್ಮ ಬಂದರುಗಳನ್ನ ಉಳಿಸ್ಕೊಳ್ಳಿಕ್ಕೆ. ಎಸ್ಪೆಷಲಿ ಬಹುಮುಖ್ಯವಾಗಿ ಪೋರ್ಚುಗೀಸರೊಂದಿಗೆ ಹೋರಾಟವನ್ನ ಮಾಡ್ತಾಳೆ. ಬಿಕಾಸ್ ಪೋರ್ಚುಗೀಸರು ಆ ಟೈಮಲ್ಲಿ ವ್ಯಾಪಾರಕ್ಕೋಸ್ಕರ ಈ ಕರಾವಳಿಯನ್ನ ಪಶ್ಚಿಮ ಕರಾವಳಿಯನ್ನ ಕಂಪ್ಲೀಟ್ ಆಗಿ ಕಂಟ್ರೋಲ್ ತಗೋಬೇಕು ಅಂತ ಹೋರಾಟವನ್ನ ಮಾಡ್ತಾರೆ. ಉಳ್ಳಾಲವನ್ನು ಕೂಡ ಅವರು ಕಂಟ್ರೋಲ್ ತಗೋಬೇಕು ಅಂತ ಹೋರಾಟ ಮಾಡ್ತಾರೆ. ಅದೇ ರೀತಿಯಾಗಿ ಇಲ್ಲೂ ಕೂಡ ಹೊನ್ನಾವರ, ಭಟ್ಕಳ ಈ ತರ ಪೋರ್ಟ್ಗಳನ್ನ ನಾವು ಕಂಟ್ರೋಲ್ ತಗೋಬೇಕು ಅಂತೇಳಿ ಅವರು ಕೂಡ ವ್ಯಾಪಾರದ ಏಕಸ್ವಾಮ್ಯಕ್ಕಾಗಿ ಹೋರಾಟವನ್ನ ಮಾಡ್ತಾ ಇರ್ತಾರೆ. ಅದೇ ಸಮಯದಲ್ಲಿ ಕೆಲವು ಪೋರ್ಟ್ಗಳು ಇವಳ ಕಂಟ್ರೋಲ್ ಇರುತ್ತೆ. ಅದರಿಂದ ಆಟೋಮೆಟಿಕ್ ಆಗಿ ಪೋರ್ಚುಗೀಸರು ಈ ಒಂದು ಪೋರ್ಟ್ಗಳ ಮೇಲೆ ಕಣ್ಣಾಕ್ತಾರೆ. ಈ ಪೋರ್ಟ್ಗಳ ಮೇಲೆ ಅಂದ್ರೆ ಅಷ್ಟು ಸುಲಭವಾಗಿ ಉಳ್ಬಿಡಲ್ಲ. ನೋಡೋಣ ಏನಾಗುತ್ತೆ ಅಂತೇಳಿ. ಬಂದರುಗಳನ್ನ ಹಿಡಿಯಲು ಮತ್ತು ವ್ಯಾಪಾರವನ್ನ ಸ್ವಾಧೀನಪಡಿಸಿಕೊಳ್ಳಲು ಪ್ರಯತ್ನಿಸಿದ ಪೋರ್ಚುಗೀಸರು ರಾಣಿ ವಿರೋಧಿಸಬೇಕಾಯ್ತು. ಅಷ್ಟು ಸುಲಭವಾಗಿ ಅವರಿಗೆ ಪೋರ್ಟ್ಗಳು ಸಿಗ್ಲಿಲ್ಲ. ರಾಣಿ ರೆಸಿಸ್ಟ್ ಮಾಡ್ತಾಳೆ ಇದಕ್ಕೆ ಸಂಬಂಧಪಟ್ಟಂತೆ.
1559 ಮತ್ತು 1570ರಲ್ಲಿ ಯುದ್ಧ ಕೂಡ ಆಗುತ್ತೆ ಇವಳ ವಿರುದ್ಧವಾಗಿ. ಇವಳು ಪೋರ್ಚುಗೀಸರ ಆರ್ಮಿಯನ್ನ ತುಂಬಾ ಬುದ್ಧಿವಂತಿಕೆಯಿಂದ ತಂತ್ರವನ್ನ ಮಾಡ್ಬಿಟ್ಟು ಪೋರ್ಚುಗೀಸರ ಆರ್ಮಿಯನ್ನ ಪುಡಿ ಮಾಡಿರ್ತಾಳೆ. ಅಂಡ್ ಬಹುಮುಖ್ಯವಾಗಿ 1570ರ ಯುದ್ಧದ ಸಮಯದಲ್ಲಿ ಪೋರ್ಚುಗೀಸರು ಹೊನ್ನಾವರದ ಮೇಲೆ ದಾಳಿ ಮಾಡಿ ಅದನ್ನ ಹೊನ್ನಾವರವನ್ನು ಸುಟ್ಟು ಹಾಕಿದ್ರು ಎಂದು ಪೋರ್ಚುಗೀಸ್ ವೃತ್ತಾಂತಗಳಲ್ಲಿ ಒಂದು ಹೇಳ್ತದೆ. ವಿಜಯನಗರದ ಅವನತಿಯ ನಂತರ ಚೆನ್ನಬೈರಾದೇವಿ ಪೋರ್ಚುಗೀಸರೊಂದಿಗೆ ರಾಜತಾಂತ್ರಿಕವಾಗಿ, ಇದು ಇಂಪಾರ್ಟೆಂಟ್, ಡಿಪ್ಲೊಮೆಟಿಕಲಿ ಇಂಟೆಲಿಜೆಂಟ್ ಆಗಿ ರಾಜತಾಂತ್ರಿಕವಾಗಿ ವ್ಯವಹಾರವನ್ನ ಮಾಡಿಬಿಟ್ಟು ತನ್ನ ಅಸ್ತಿತ್ವವನ್ನ ಉಳಿಸಿಕೊಳ್ಳುವುದರಲ್ಲಿ ರಾಣಿ ಚೆನ್ನಬೈರಾದೇವಿ ಯಶಸ್ವಿ ಆಗ್ತಾಳೆ. ಆದ್ದರಿಂದ ಪೋರ್ಚುಗೀಸರೊಂದಿಗೆ ಮೊದಲ ಯುದ್ಧಕ್ಕೆ ಬೀಳ್ತಾಳೆ. ನಂತರವಾಗಿ ಮುಂದೆ ವಿಜಯನಗರದ ಅವನತಿಯಾದ ನಂತರ ಇವಳು ಅವರೊಂದಿಗೆ ರಾಜತಾಂತ್ರಿಕವಾಗಿ ಡಿಪ್ಲೊಮೆಟಿಕಲ್ಲಿ, ಅಂದ್ರೆ ಅವರಿಗೆ ಶರಣಾಗದಲ್ಲ, ಅದು ಡಿಪ್ಲೊಮೆಟಿಕಲಿ ವ್ಯವಹಾರವನ್ನ ಮಾಡ್ತಾಳೆ. ಅದರಿಂದ ಪೋರ್ಚುಗೀಸರು ಅವಳಿಗೆ ರೈನಾ ಡಿ ಪಿಮೆಂಟಾ ಅಂದ್ರೆ ಪೆಪ್ಪರ್ ರಾಣಿ ಅಂತ, ಪೋರ್ಚುಗೀಸ್ ಭಾಷೆಯಲ್ಲಿ ರೈನಾ ಡಿ ಪಿಮೆಂಟಾ ಅಂದ್ರೆ ಕನ್ನಡದಲ್ಲಿ ಕರಿಮೆಣಸಿನ ರಾಣಿ ಅಂತೇಳಿ, ಅದು ಇಂಗ್ಲಿಷಲ್ಲಿ ಪೆಪ್ಪರ್ ಕ್ವೀನ್ ಅಂತ ಅವರು ಅಡ್ಡ ಹೆಸರನ್ನು ನೀಡ್ತಾರೆ ಅಂತೇಳಿ ಹಲವಾರು ಇತಿಹಾಸಕಾರರು ನಂಬ್ತಾರೆ. ಆದ್ರೆ ಈ ರೀತಿಯಾಗಿ ಅವಳಿಗೆ ಪೆಪ್ಪರ್ ಕ್ವೀನ್ ಅಂತ ಹೆಸರು ಬಂತು. ಡಿಪ್ಲೊಮೆಟಿಕಲಿ ಅಗ್ರೆಸಿವ್ ಆಗಿ ಚೆನ್ನಬೈರಾದೇವಿ ಪೋರ್ಚುಗೀಸರೊಂದಿಗೆ ವ್ಯವಹರಿಸ್ತಾ ಇದ್ರು ಅಂತೇಳಿ, ಅದರಿಂದ ಪೋರ್ಚುಗೀಸರು ಇವಳಿಗೆ ರೈನಾ ಡಿ ಪಿಮೆಂಟಾ, ಪೆಪ್ಪರ್ ರಾಣಿ ಅಂತ ಅಡ್ಡ ಹೆಸರು ನೀಡಿದ್ರು ಅಂತೇಳಿ ಹಲವಾರು ಇತಿಹಾಸಕಾರರು ಹೇಳ್ತಾ ಹೋಗ್ತಾರೆ. ಆದ್ರೆ ನಮಗೆ ಯಾರನ್ನು ನೀಡಲಿ, ನಮಗೆ ಬೇಕಾಗಿರುವಂತಹದ್ದು ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಏನ್ ಬೇಕು ಅಷ್ಟು ಸಾಕು, ದಟ್ಸ್ ಎನಫ್. ಇದು ಚೆನ್ನಬೈರಾದೇವಿ ಗೇರುಸೊಪ್ಪದ ರಾಣಿಗೆ ಸಂಬಂಧಪಟ್ಟಂತೆ ಸಿಂಪಲ್ ಆಗಿ ಚರ್ಚೆ ಮಾಡಿದ್ವಿ. ಮುಂದಿನ ತರಗತಿಯಲ್ಲಿ ನಾವು ಚಿತ್ರದುರ್ಗದ ನಾಯಕರಿಗೆ ಸಂಬಂಧಪಟ್ಟಂತೆ ಡೀಟೇಲ್ಡ್ ಆಗಿ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ನಾವು ಚರ್ಚೆ ಮಾಡ್ಕೊಳ್ತೋಗೋಣ. ಚಿತ್ರದುರ್ಗದ ನಾಯಕರಿಗೆ ಸಂಬಂಧಪಟ್ಟಂತೆ ಡೀಟೇಲ್ಗೆ ಚರ್ಚೆ ಮಾಡ್ಕೊಳ್ಳಿ, ಬಹಳ ಇಂಪಾರ್ಟೆಂಟ್ ಚಾಪ್ಟರ್ ಇದು. ಓಕೆ, ಇಲ್ಲಿಗೆ ನಾನು ಈ ಚಾಪ್ಟರ್ನ ಮತ್ತೆ ಕ್ಲಾಸಲ್ಲಿ ನಿಮ್ಮ ಭೇಟಿ ಆಗುತ್ತೆ. ನಿಮಗೆ ಈ ಕ್ಲಾಸ್ಗಳು ಇಷ್ಟ ಆದರೆ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರಿಗೂ ಕೂಡ ಈ ಕೋರ್ಸ್ನ ಬಗ್ಗೆ, ಸುದೀರ್ಘವಾದಂತಹ ಕೋರ್ಸ್ನ ಬಗ್ಗೆ ತಿಳಿಸಿ, ಅವರು ಕೂಡ ಉಪಯೋಗ ಪಡ್ಕೊಳ್ಳಿ. ಎಲ್ಲವೂ ಕೂಡ ಫ್ರೀಯಾಗಿ ನಿಮಗೆ ಅವೈಲೇಬಲ್ ಇರ್ತದೆ. ನಮ್ಮ ಚಾನಲ್ನ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನಿಮಗೆ ನೋಟಿಫಿಕೇಶನ್ ಬರ್ತಾ ಇರುತ್ತೆ. ಯಾವಾಗಲೂ ಚಾನಲ್ ಜೊತೆ ನೀವು ಕಾಂಟ್ಯಾಕ್ಟಲ್ಲಿ ಇರ್ಬೋದು. ಥ್ಯಾಂಕ್ ಯು ಸೋ ಮಚ್. ಮತ್ತೆ ಸಿಗೋಣ ನೆಕ್ಸ್ಟ್ ಕ್ಲಾಸಲ್ಲಿ.